ಬೆಲೆ ಮಾತಾಡ್ತಾರೆ ಸರಿ ಹಾಂ ನೇರವಾಗಿ ಹೇಳಿ ಅದರಲ್ಲಿ ಹೆಸರು ಹೇಳ್ಬೇಕಾ ಆ ತಾಲೂಕಿನ ಆಡಳಿತ ಅದು ತಹಶೀಲ್ದಾರ್ ನೇತೃತ್ವದಲ್ಲಿ ಸುಮಾರು 32 ಇಲಾಖೆಗಳ ಎಲ್ಲ ಅಧಿಕಾರಿಗಳು ದಲಿತರ ಕುಂದುಕೊರತೆ ಸಭೆ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಭವನದಲ್ಲಿ ಕರೆದಿದ್ದರು. ಆ ಸಭೆಯಲ್ಲಿ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳಾಗಿರ್ಬೋದು ಅಥವಾ ಜಮೀನು ವಿಚಾರದಲ್ಲಾಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಏನೇನು ಕುಂದುಕೊರತೆಗಳಾಗಿದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ನಮಗೆಲ್ರಿಗೂ ಎಲ್ಲ ದಲಿತ ಮುಖಂಡರುಗಳನ್ನು ಕರೆದಿದ್ರು. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಸುಮಾರು 3-3:30ವರೆಗೂ ಸುದೀರ್ಘವಾಗಿ ಚರ್ಚೆಗಳಾದವು ಸಮಸ್ಯೆಗಳ ಬಗ್ಗೆ. ನಾವು ಕೇಳಿದಂಥ ಸಮಸ್ಯೆಗಳನ್ನು ಆಯಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದಿನ ಸಭೆ ಒಳಗೆ ಏನಾರು ಆಗಿದೆ ಅದರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮುಂದಿನ ಸಭೆಯಲ್ಲಿ ಕೊಡೋದಕ್ಕೆ ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸುಮಾರು 4-5 ವರ್ಷಗಳಿಂದ ದಲಿತರ ಕುಂದುಕೊರತೆಗಳ ಸಭೆ ಕರಲೇ ಇಲ್ಲ. ನಾವು ಅನೇಕ ಬಾರಿ ತಹಶೀಲ್ದಾರ್ ಆಗಿರ್ಬೋದು ಇನ್ನಿತರೆ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ನೀವು ದಲಿತರನ್ನು ಕರಿಬೇಕು, ಸಮಸ್ಯೆಗಳನ್ನು ಕೇಳಬೇಕು, ಹಾಗೆ ಬಂದರೆ ನೀವು ಏನು ಕೆಲಸ ಆಗೋದಿಲ್ಲ ಅನ್ನೋ ಒಂದು ಮನವರಿಕೆಯನ್ನು ತಹಶೀಲ್ದಾರ್ ಮತ್ತು ಇತರೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಇವತ್ತು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಆದಂಥ ಅನಿಲ್ ಅವರು ಎಲ್ಲ ಅಧಿಕಾರಿಗಳ ಜೊತೆ ಇವತ್ತು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಅವರವರ ಒಂದು ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು ಮತ್ತು ಸಾಮೂಹಿಕ ಸಮಸ್ಯೆಗಳ ಬಗ್ಗೆ ಮತ್ತು ಮುಂದೆ ಸರ್ಕಾರ ತಾಲೂಕು ಆಡಳಿತ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಕೂಡ ಆಗಿದೆ. ಇದರಿಂದ ನಮ್ಮೆಲ್ಲ ದಲಿತ ಮುಖಂಡರುಗಳಿಗೂ ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಮತ್ತು ಮುಂದಿನ ಸಭೆಯಲ್ಲಿ ಈ ನಾವು ಕೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆದರೆ ನಿಜವಾಗ್ಲೂ ದಲಿತರಿಗೆ ಒಂದಷ್ಟು ನ್ಯಾಯ ಸಿಗ್ತದೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಸರ್ ಯಾವ ಸಬ್ಜೆಕ್ಟ್ ಜಾಸ್ತಿ ಬಂತು ಸರ್? ಇದರಲ್ಲಿ ಬಂದಂಥ ಸಬ್ಜೆಕ್ಟ್ ಯಥೇಚ್ಛವಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಗರುಕಂ ಸಾಗುವಳಿ ಇರ್ಬೋದು, ಸ್ಮಶಾನ ಜಾಗ ಒತ್ತುವರಿ ಅಥವಾ ತೆರವುಗೊಳಿಸ್ತಕ್ಕಂಥದ್ದು, ದಾರಿ ಕೊಡ್ತಕ್ಕಂಥದ್ದು ಆಗಿರ್ಬೋದು, ಡಿಮ್ಡ್ ಫಾರೆಸ್ಟು ತುಂಬ ವಿಶೇಷವಾಗಿ ಚರ್ಚೆ ಆಯಿತು. ಅದ್ರ ಜೊತೆಗೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಚರ್ಚೆಗಳೂ ಆಯಿತು, ಫಾರೆಸ್ಟ್ ಇಲಾಖೆಗೆ ಆಯಿತು, ಮತ್ತು PW ಇಲಾಖೆಗೆ ಸಂಬಂಧಪಟ್ಟ ಚರ್ಚೆನೂ ಆಯಿತು. ಸಬ್ ರಿಜಿಸ್ಟ್ರ್ ಸಂಬಂಧಪಟ್ಟಂಗೆ ಹೆಚ್ಚಿನ ರೀತಿ ಚರ್ಚೆ ಆಯಿತು. ಯಾಕಂತಂದರೆ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಮಗೆ ಕಾಪಿ ಬೇಕಂತ ಅರ್ಜಿ ಕೊಟ್ಟರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡೋಂಥ ಒಂದು ಪ್ರಪೋಸಲ್ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಎಲ್ಲ ಮುಖಂಡರು ತಿರುಗಿ ಬಿದ್ದರು. ಮತ್ತು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮ ಜರುಗಿಸುವುದಾಗಿ ತಾಲೂಕು ಆಡಳಿತ ಭರವಸೆಯನ್ನು ಕೊಟ್ಟಿದೆ. ಹಾಗಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಹೆಸರು ಸರ್? ನನ್ನ ಹೆಸರು ಸುಧಾ ವೆಂಕಟೇಶ್ ಅಂತ, ರಾಜ್ಯ ಸಂಘಟನಾ ಸಂಚಾಲಕರು, ದಲಿತ ಸಂಘರ್ಷ.